ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ನ ಒಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ನೋಡೋಣ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಏನಿದ್ದಾವೆ ಇವು ನಿಮಗೆ ತುಂಬ ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡುವಂತಹ ಒಂದು ಕಾನ್ಸೆಪ್ಟ್ಗಳು. ಕ್ವಶನ್ ಇತ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ನೀವು ಚಾಯ್ಸ್ ತಗೊಳ್ಳೋಕ್ಕೆ ಹೋಗಬೇಡಿ, ಅದನ್ನು ಅಟೆಂಡ್ ಮಾಡಿ. ಇಲ್ಲಿ ನೋಡಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮೇಲೆ 31st ಕ್ವಶನನ್ನು ಕೇಳಿದ್ದಾರೆ. ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ 2023-24ರದ್ದು. ನಾವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2023 ಮತ್ತು 2024 ಹೆಡಿಂಗನ್ನು ಬರಿತೀವಿ. ಪರ್ಟಿಕ್ಯುಲರ್ಸ್, ಅಬ್ಸಲ್ಯೂಟ್ ಅಮೌಂಟ್ ಅಂತ ಅಂದರೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಅಮೌಂಟಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ, ಹಾಗೆ ಪರ್ಸೆಂಟೇಜಲ್ಲಿ ಯಾವ ರೀತಿ ಚೇಂಜಸ್ಸು ಆಗಿದೆ ಅನ್ನುವಂಥದ್ದು. ಪರ್ಸೆಂಟೇಜ್ ಆಫ್ ಈಚ್ ಐಟಮ್ ಟು ಟೋಟಲ್, ಅಬ್ಸಲ್ಯೂಟ್ ಅಮೌಂಟ್, ಅಬ್ಸಲ್ಯೂಟ್ ಪರ್ಸೆಂಟೇಜ್. 2 ವರ್ಷನ ಕೊಟ್ಟಿದ್ದಾರೆ, 2023 ಮತ್ತು 24. ಅಮೌಂಟಲ್ಲೂ ಕೂಡ 2 ವರ್ಷನ ತಗೊಳ್ತೀವಿ, ಪರ್ಸೆಂಟೇಜಲ್ಲಿ ಕೂಡ 2 ವರ್ಷಗಳನ್ನು ತಗೊಳ್ತೀವಿ. ಮೊದಲನೇದು ನಾವು ತಗೊಳ್ತೀವಿ ಲ್ಯಾಬಿಲಿಟೀಸ್ಗಳನ್ನು. ಲ್ಯಾಬಿಲಿಟೀಸಲ್ಲಿ ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ಅಂತ ಹೆಡ್ಡಿಂಗನ್ನು ಹಾಕ್ಕೊಳ್ತೀವಿ. ಅದರಲ್ಲಿ ಮೊದಲನೇ ಹೆಡ್ಡಿಂಗ್ ಏನು ಬರುತ್ತೆ, ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ನಲ್ಲಿ ಬರುವಂತಹ ಎಂಟ್ರಿಗಳು ಯಾವುದೆಲ್ಲ ಇದ್ದಾವೆ ನಮಗೆ ಪ್ರಾಬ್ಲಮಲ್ಲಿ ಅಂತ ಅಂದರೆ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಶೇರ್ ಹೋಲ್ಡರ್ಸ್ ಫಂಡ್ನಲ್ಲಿ ಬರುತ್ತೆ. ಎಂಟ್ರಿಯನ್ನು ಹಾಕ್ತೀವಿ 2,50,000. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 1,50,000. ನೆಕ್ಸ್ಟ್ ತಗೊಳ್ತೀವಿ ನಾನ್ ಕರೆಂಟ್ ಲ್ಯಾಬಿಲಿಟೀಸ್. ಅದರಲ್ಲಿ ಲಾಂಗ್ ಟರ್ಮ್ ಲೋನ್ಸನ್ನು ತಗೊಳ್ತೀವಿ 2,01,00,000. ನೆಕ್ಸ್ಟ್ ತಗೊಳ್ತೀವಿ ಕರೆಂಟ್ ಲಯಬಿಲಿಟೀಸ್. ಅದರಲ್ಲಿ ಟ್ರೇಡ್ ಪೇಯಬಲ್ಸನ್ನು ಕೊಟ್ಟಿದ್ದಾರೆ, ತಗೊಳ್ತೀವಿ 3,04,00,000. ಅವರೇ ಕೊಟ್ಟಿದ್ದಾರೆ ಟೋಟಲನ್ನು, ಅದೇ ಟೋಟಲನ್ನು ಬರ್ಕೊಳ್ತೀವಿ 8,00,000 9,00,000. ಇದಿಷ್ಟು ಕೂಡ ನಮಗೆ ಪ್ರಾಬ್ಲಮಲ್ಲೇ ಇದೆ. ಅಸೆಟ್ಸನ್ನು ಎಂಟ್ರಿ ಮಾಡ್ತೀವಿ. ಅಸೆಟ್ಸ್ನಲ್ಲಿ ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ನಲ್ಲಿ ಮೊದಲನೇದು ಟ್ಯಾಂಜಿಬಲ್ ಅಸೆಟ್ಸನ್ನು ತಗೊಳ್ತೀವಿ, ಬಿಲ್ಡಿಂಗ್ಸ್ ಮತ್ತು ಪ್ಲ್ಯಾಂಟ್ 2,50,000, 2,50,000 ಸೇಮ್ ಅಮೌಂಟನ್ನು ಕೊಟ್ಟಿದ್ದಾರೆ, ತಗೊಳ್ತೀವಿ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ನಲ್ಲಿ ಇನ್ವೆಂಟ್ರಿ ಮತ್ತು ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವಲೆಂಟ್ಸನ್ನು ಕೊಟ್ಟಿದ್ದಾರೆ. ಎಂಟ್ರಿಯನ್ನು ತಗೊಳ್ತೀವಿ 3,50,000, 3,25,000, 3,25,000, 50,000, 75,000 ಎಂಟ್ರಿಯನ್ನು ತಗೊಳ್ತೀವಿ. ಅದೇ ಟೋಟಲನ್ನು ತಗೊಳ್ತೀವಿ 8,00,000 9,00,000. ಇದಿಷ್ಟು ಕೂಡ ಏನಿದೆ ನಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಆ್ಯಸ್ ಇಟ್ ಈಸ್ ಎಂಟ್ರಿ. ಇನ್ನೆರಡು ಕಾಲಮನ್ನು ಮಾತ್ರ ನಾವು ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಪರ್ಸೆಂಟೇಜನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ನಮ್ಮ ಕೆಲಸ. ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದೊಂದೇ ಅಮೌಂಟನ್ನು ತಗೊಳ್ತಾ ಬರಬೇಕು, ಟೋಟಲ್ ಜೊತೆಗೆ ಡಿವೈಡ್ ಮಾಡಬೇಕು, ಇಂಟು 100 ಮಾಡಬೇಕು. ಆನ್ಸರ್ ಬಂತು 2,00,000 ಡಿವೈಡೆಡ್ ಬೈ 8,00,000 ಇಂಟು 100 25%. 1,00,000 divided by 8,00,000 into 100 12.5%. 2,00,000 divided by 8,00,000 into 100 25%. 3,00,000 divided by 8,00,000 into 100 37.5%. ಟೋಟಲ್ 100% ಆಗುತ್ತೆ. ಇಲ್ಲಿ 2,00,000 divided by 8,00,000 into 100 25%. 2,00,000 divided by 8,00,000 into 100 25%. 3,50,000 divided by 8,00,000 into 100 43.75%. 50,000 divided by 8,00,000 into 100 6.25%. ಟೋಟಲ್ 100% ಆಗಬೇಕು. 2024ಕ್ಕೆ ಬಂದರೆ 2,50,000 divided by 9,00,000 into 100 27.28. 3,25,000 divided by 9,00,000 8.33. 36 ಪಾಯಿಂಟ್. ಈ ರೀತಿಯಾಗಿ ಕ್ಯಾಲ್ಕುಲೇಷನನ್ನು ಮಾಡುವಂಥದ್ದು. ಕ್ವಶನ್ ಏನಿರುತ್ತೆ ಅದನ್ನೇ ಎಂಟ್ರಿ ಮಾಡ್ಕೊಳ್ತೀವಿ, 2 ಕಾಲಮನ್ನು ಮಾತ್ರ ನಾವು ಕ್ಯಾಲ್ಕುಲೇಷನನ್ನು ಮಾಡುವಂಥದ್ದು. ತುಂಬ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಇದರಲ್ಲಿ 12 ಮಾರ್ಕ್ಸ್. ನೀವು ಥ್ಯಾಂಕ್ ಯು.